ನಾನೀಗ ಬೆಂಗಳೂರಿನ ಕತ್ರಿಗುಪ್ಪೆಯಲ್ಲಿರುವ ಹುಳಸುಂದ್ರ ಶಿವರಾಮ್ ವಿಶ್ವನಾಥ್ ಎಚ್.ಎಸ್. ವಿಶ್ವನಾಥ್ ಅಂತ ಪ್ರಖ್ಯಾತರಾಗಿರುವ ವ್ಯಂಗ್ಯಚಿತ್ರಗಾರರ ಮನೆಗೆ ಬಂದಿದ್ದೇನೆ. ಇವರು ಸರಸ ಸಂವಾದಿ ಮತ್ತು ಇತ್ತೀಚೆಗೆ ವೈರಲ್ ಆಗಿರುವ ಭಾಷಣಗಾರ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಹಲವಾರು ವರ್ಷ ಕೆಲಸ ಮಾಡಿರುವ ಇವರು ಬ್ಯಾಂಕ್ ಕಾರ್ಟೂನ್ಸ್ ಅಂತಲೇ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಇವರು ಈಗ ನಿವೃತ್ತಿಯ ಬದುಕಿನಲ್ಲಿ ಇದ್ದಾರೆ. ಇವರೇ ನಮ್ಮ ಎಚ್.ಎಸ್. ವಿಶ್ವನಾಥ್ ಅವರು. ನಿಮ್ಮ ಬಗ್ಗೆ ನೀವೇ ಒಂದು ನಿಮ್ಮ ಕುಟುಂಬದ ಹಿನ್ನೆಲೆ ಬಗ್ಗೆ ಹೇಳಿ ಸರ್. ಮೊದಲಾಗಿ ನಾನು ನಿಮ್ಮ ವಸಂತ ಅವ್ರನ್ನ ಅಭಿನಂದನೆ ಸಲ್ಲಿಸಬೇಕು ಅಂತೀನಿ. ಯಾಕೆಂದ್ರೆ ಅನೇಕ ವ್ಯಂಗ್ಯ ಚಿತ್ರಕಾರರು ಹಾಗೂ ಸಮಾಜಮುಖಿ ಕೆಲಸ ಮಾಡ್ತಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳ ಸಂದರ್ಶನ ಮಾಡಿ ಅವ್ರನ್ನ ಜನಮಾನಸಕ್ಕೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇದೊಂದು ಬಹಳ ಒಳ್ಳೆಯ ಕೆಲಸ, ಕಷ್ಟದ ಕೆಲಸ ಕೂಡ. ಅದಕ್ಕಾಗಿ ನಾನು ಅವರಿಗೆ ಮೊದಲು ಅಭಿನಂದನೆ ಸಲ್ಲಿಸ್ತೇನೆ. ನನ್ನ ಬಗ್ಗೆ ಹೇಳೋದಾದರೆ, ನಮ್ಮದು ಮೂಲ ಶಿವಮೊಗ್ಗ. ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ ಶಿವಮೊಗ್ಗ, ಓದು ಕೂಡ ಅಲ್ಲೇ ಶಿವಮೊಗ್ಗ. ನಮ್ಮ ತಂದೆ ಎಚ್.ಎಂ. ಶಿವರಾಮ್ ಅಂತ ಹೇಳಿ ಅವ್ರದ್ದು ಒಂದು ಪ್ರಿಂಟಿಂಗ್ ಪ್ರೆಸ್ ಇತ್ತು. ನಮ್ಮ ತಾಯಿ ಸುಶೀಲಮ್ಮ ಅಂಥೇಳಿ. ನಮ್ಮ ಬಾಲ್ಯ ಎಲ್ಲ ಕಳೆದದ್ದು ಶಿವಮೊಗ್ಗದಲ್ಲಿ, ಕಾಲೇಜ್ವರೆಗೂ ಓದಿದ್ದು ಕೂಡ ಅಲ್ಲೇ. ಆನಂತರ ಬ್ಯಾಂಕಿಂಗ್ ಸೇರಿದ್ದು 22ನೇ ವಯಸ್ಸಲ್ಲಿ. ಅದರ ನಂತರ ಅನೇಕ ಊರುಗಳಲ್ಲಿ ಸಂಚಾರ, ಬ್ಯಾಂಕಿನ ಒಂದು ಕೆಲಸಕ್ಕೋಸ್ಕರ ಪ್ರತಿ 3 ವರ್ಷಕ್ಕೊಮ್ಮೆ ನಮಗೆ ವರ್ಗಾವಣೆ ಆಗ್ತಾ ಇರುತ್ತೆ. ಹಾಗಾಗಿ ಅನೇಕ ಊರುಗಳ ದರ್ಶನ ಕೂಡ ಆಗಿರುತ್ತೆ. ಕಡೆಯಲ್ಲಿ ನಾನು ಕಾರಣಾಂತರಗಳಿಂದ ಬೆಂಗಳೂರಿಗೆ ಬಂದು ಇಲ್ಲೇ ಒಂದು ನೆಲೆ ಕಂಡುಕೊಂಡಿದ್ದೀನಿ. ನೀವು ಮೂಲತಃ ತುಮಕೂರಿನ ಮೂಲ, ನಿಮ್ಮ ಹುಟ್ಟೂರು, ನಮ್ಮ ಪೂರ್ವಜರು ಅಂತ ಹೇಳ್ಬೋದು. ನಿಮ್ಮ ಫುಲ್ ಹೆಸರು ನೀವೇ ಹೇಳಿ. ಹುಳಸಂದ್ರ ಶಿವರಾಮ್ ವಿಶ್ವನಾಥ್ ಅಂತ ಹೇಳಿ. ಹುಳಸಂದ್ರ ಅಂದ್ರೆ ತುಮಕೂರು ಜಿಲ್ಲೆಯಲ್ಲಿರುವಂತ ಒಂದು ಹಳ್ಳಿ. ಅದು ಬಹಳ ಹಿಂದೆ ನಮ್ಮ ಪೂರ್ವಜರು ಇದ್ದಂತ ಜಾಗ. ನಾನು ಯಾವಾಗಲೂ ಒಮ್ಮೆ ಕೂಡ ಅಲ್ಲಿಗೆ ಹೋಗಿ ಬಂದಿದ್ದೀನಿ. ಅದರ ಪರಿಚಯ ಹೆಚ್ಚಿಲ್ಲ, ಆದರೆ ಅದು ನಮ್ಮ ಒಂದು ಇನಿಷಿಯಲ್ಸ್ ಅಲ್ಲಿ ಅದು ಸೇರ್ಕೊಂಡಿದೆ. ನಮ್ಮ ತಂದೆಯವರು ಶಿವರಾಮ್ ಅಂತೇಳಿ, ಅವರು ಶಿವಮೊಗ್ಗದಲ್ಲಿ ನೆಲೆಸಿದ್ರು. ಅವರು ಅಲ್ಲೇ ಹುಟ್ಟಿ ಬೆಳೆದದ್ದು ನಿಮ್ಮ ತಂದೆಯವರು? ನಮ್ಮ ತಂದೆ ಅಂದ್ರೆ ನಮ್ಮ ಅಜ್ಜ, ಅವರು ಮಂಜಯ್ಯ ಅಂತ ಹೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು. ಅವರಿಗೆ ಟ್ರಾನ್ಸ್ಫರಬಲ್ ಜಾಬ್ ಬೇರೆ ಬೇರೆ ಕಡೆ, ಮುಖ್ಯವಾಗಿ ಮಲೆನಾಡಿನಲ್ಲಿ ಅವರು ಹೆಚ್ಚು ಕೆಲಸ ಮಾಡಿದ್ದು. ತೀರ್ಥಹಳ್ಳಿ, ಆಗುಂಬೆ, ಮೇಗರವಳ್ಳಿ, ಶಿವಮೊಗ್ಗ, ಸಾಗರ ಇಂಥ ಬಳಿ ಕೆಲಸ ಮಾಡಿದ್ದವರು. ಅರಣ್ಯ ಸಂರಕ್ಷಣೆ ಅವರ ಕೆಲಸವ? ಅರಣ್ಯ ಸಂರಕ್ಷಣೆ, ಅರಣ್ಯ ಇಲಾಖೆಯಲ್ಲಿ ಅಲ್ಲಿ ಅವರು ಇದು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇದ್ದವರು. ಹಾಗಾಗಿ ಅವ್ರದ್ದು ಸಂಚಾರ ಇದ್ದಿದ್ರಿಂದ ನಮ್ಮ ತಂದೆಯವರು ಶಿವಮೊಗ್ಗದಲ್ಲಿ ಹುಟ್ಟಿದ್ದು. ಕಡೆಯಲ್ಲಿ ನಮ್ಮ ತಾತ ಅವರು ಬಂದು ಶಿವಮೊಗ್ಗದಲ್ಲಿ ನೆಲೆ ಕಂಡ್ರು. ಅದೇ ತರ ನಮ್ಮ ತಂದೆ ಕೂಡ ಅಲ್ಲೇ ನೆಲೆ ಕಂಡುಕೊಂಡು ಅಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ ಇತ್ತು ನಮ್ದು. ತುಂಬಾ ವರ್ಷ ಅದನ್ನ ನಡೆಸಿದ್ರು. ಕಡೆಯಲ್ಲಿ ವಯಸ್ಸಿನ ಕಾರಣದಿಂದಾಗಿ ಅದನ್ನ ನಿಲ್ಲಿಸಿ ಅವರು ಕೂಡ ಬೆಂಗಳೂರಿಗೆ ಬಂದರು. ಪ್ರಿಂಟಿಂಗ್ ಅಂದ್ರೆ ಅದು ಏನು ಹೆಸರು? ಪ್ರಿಂಟಿಂಗ್ ಪ್ರೆಸ್ ಹೆಸರು ಸಾರಥಿ ಪ್ರಿಂಟರ್ಸ್ ಅಂತ. ಅದು ಮೊಳೆ ಜೋಡಿಸಿಕೊಂಡು, ಅದು ಹಳೆ ಕಾಲದ ಪ್ರಿಂಟಿಂಗ್ ಮೆಷಿನ್ಗಳು. ಅವು ಈ ಪೆಡ್ಲಿಂಗ್ ಇದಂತಾರಲ್ಲ, ಹಾಗೆ ಒಂದೊಂದೇ ಪೇಪರ್ನ ಹಾಕಿ ತೆಗೆಯುವಂತ ಒಂದು ಹಳೆ ಮೆಷಿನ್. ಆಮೇಲೆ ಕಂಪೋಸಿಂಗ್ ಅಂತ ಹೇಳೋರು, ಅಂದ್ರೆ ಈ ಮೊಳೆಗಳಿರುತ್ತಲ್ಲ ಅದನ್ನ ಜೋಡಿಸಿ ಅದನ್ನ ಪ್ರೆಸ್ ಅಲ್ಲಿ ಅಳವಡಿಸಿ ಆನಂತರ ಪ್ರಿಂಟ್ ತೆಗೆಯುವಂತ ಬಹಳ ಹಳೆಯ ತಂತ್ರಜ್ಞಾನ. ಆನಂತರ ತಂತ್ರಜ್ಞಾನ ಬದಲಾಗುವಾಗ ನಾವು ಆ ಬದಲಾವಣೆಗೆ ಹೊಂದ್ಕೊಳ್ಳಕ್ ಸಾಧ್ಯ ಆಗ್ಲಿಲ್ಲ. ಹಾಗಾಗಿ ಆ ಒಂದು ಪ್ರೆಸ್ ಅನ್ನ ಮುಚ್ಚಬೇಕಾದಂತ ಪರಿಸ್ಥಿತಿ ಬಂತು. ಅವರಿಗೆ ಈ ಪ್ರಿಂಟಿಂಗ್ ಟೆಕ್ನಾಲಜಿ ಬಗ್ಗೆ ಹೇಗೆ ಮೂಡಿತ್ತು ನಿಮ್ಗೆ? ನೀವು ಹುಟ್ಟುವಾಗಲೇ ಅವರು ಪ್ರಿಂಟರ್ ಆಗಿದ್ರ ಅಥವಾ ಹೇಗೆ? ಇಲ್ಲ, ಹಾಗಿಂತೆಲ್ಲ. ಅವರು ಬೇರೆ ಬೇರೆ ಕೆಲಸದಲ್ಲಿ ಇದ್ರು ಅಂತ ನಮ್ಗೆ ಅವರು ಬಾಲ್ಯದಲ್ಲಿ ಹಿಂದೆ ಯಾವ ಕೆಲಸದಲ್ಲಿ ಇದ್ರು ಅನ್ನೋದು ಹೆಚ್ಚು ಪರಿಚಯ ಆಗ್ಲಿಲ್ಲ. ಅವರು ನಮಗೆ ತಿಳುವಳಿಕೆ ಬರೋ ಸಮಯದ ಹೊತ್ತಿಗೆ ಅವ್ರದ್ದು ಆಲ್ರೆಡಿ ಒಂದು ಪ್ರಿಂಟಿಂಗ್ ಪ್ರೆಸ್ ಇತ್ತು. ಅದನ್ನ ಅವರು ನಡೆಸ್ಕೊತಾ ತುಂಬಾ ವರ್ಷ ನಡೆಸ್ಕೊಂಡು ಬಂದ್ರು. ಅದೇ ನಮ್ಮ ಜೀವನಕ್ಕೆ ಇದ್ದಂತ ಒಂದು ಆಧಾರ ಆಗಿತ್ತು. ಅವರಿಗೆ ಚಿತ್ರಕಲೆ, ಅವರ ಬಗ್ಗೆ ಆಸಕ್ತಿ ಏನಾರು ಇತ್ತ ಅವರಿಗೆ?
ಅವರು ಮೂಲಭೂತವಾಗಿ ಸ್ವಾತಂತ್ರ್ಯ ಹೋರಾಟಗಾರರು. ಅವರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಲ್ಲಿ ಓದ್ತಾ ಇದ್ದಾಗ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟಕ್ಕೆ ಕರೆ ಕೊಟ್ಟಾಗ ಕಾಲೇಜಿನ ಪುಸ್ತಕಗಳನ್ನೆಲ್ಲ ಎಸ್ಬಿಟ್ಟು ಅವರು ಈ ಚಳವಳಿಯಲ್ಲಿ ಭಾಗವಹಿಸ್ತಾ ಇದ್ರು. ಬಹಳ ತೀವ್ರವಾಗಿ ಅದರಲ್ಲಿ ತೊಡಗಿಸ್ಕೊಂಡಿದ್ರು. ಅವರು ಅನೇಕ ಬಾರಿ ಅವರಿಗೆ ಜೈಲಿನಲ್ಲಿ ಕೂಡ ಇರಬೇಕಾದಂತ ಪ್ರಸಂಗ ಬಂತು. ಆಮೇಲೆ ಅವರು ನಂತರ ಕೂಡ ಪ್ರತಿ ವಾರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಹಿ ಮಾಡಬೇಕಾದಂತ ಒಂದು ಅನಿವಾರ್ಯತೆ ಅವ್ರಿಗಿತ್ತು. ಆಮೇಲೆ ಅವರು ಭಾರತ್ ಸೇವಾದಳ್ ಅಂತ ಇತ್ತು ಅವಾಗ, ಅಲ್ಲಿ ಸ್ವಲ್ಪ ದಿವಸ ಕೆಲಸ ಮಾಡಿದ್ರು ಅಂತ ನಾವು ಕೇಳ್ಪಟ್ಟಿರೋದು. ಯಾಕೆಂದ್ರೆ ನಾವು ಬಹಳ ಚಿಕ್ಕವರಿದ್ವಿ. ಬಟ್ ನಮಗೆ ತಿಳುವಳಿಕೆ ಬಂದ ನಂತರ ನನಗೆ ಗೊತ್ತಿರೋ ಹಾಗೆ ಅವ್ರದ್ದು ಪ್ರಿಂಟಿಂಗ್ ಪ್ರೆಸ್ ಇತ್ತು. ಅಂದ್ರೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಪ್ರಿಂಟಿಂಗ್ ಪ್ರೆಸ್ಸಿನ ಪಾತ್ರ ತುಂಬಾ ಇದೆ. ಅವರೇನು ಅದರಲ್ಲಿ ಉಪಯೋಗಿಸಿದ್ದಾರೆ. ಸ್ವಾತಂತ್ರ್ಯ ನಂತರದಲ್ಲಿ ಅವರು ವೃತ್ತಿಯಾಗಿ ಅದನ್ನ ಅಳವಡಿಸ್ಕೊಂಡ್ರು. ಅದಕ್ಕೆ ಮೂಲ ಕಾರಣ ಏನು ಆ ಥರದ್ದೇನು ಗೊತ್ತಿಲ್ಲ. ಒಟ್ಟಿನಲ್ಲಿ ಅದು ಪ್ರೆಸ್ನ ಅವರು ಸ್ಥಾಪಿಸಿ ಅದರಿಂದ ಜೀವನ ನಡೆಸುವಂತ ಒಂದು ಅನಿವಾರ್ಯತೆ ಇತ್ತು. ಅದು ಎಷ್ಟು ಜನ ಕೆಲಸಗಾರರಿದ್ರು ಅದರಲ್ಲಿ? ಅಲ್ಲಿ ಅದೊಂದು ಚಿಕ್ಕ ಪ್ರೆಸ್, ಚಿಕ್ಕ ಸ್ಕೇಲ್ ಅಲ್ಲಿ ಒಂದು 2 ಜನ ಕೆಲಸದವರಿದ್ರು. ಬೇರೆ ಅಡ್ಮಿನಿಸ್ಟ್ರೇಷನ್ ಭಾಗ ಎಲ್ಲ ನಮ್ಮ ತಂದೆ ನೋಡ್ಕೊತಾ ಇದ್ರು. ನಮಗೆ ಶಿವಮೊಗ್ಗ ಅಂತ ನೆನಪು ಬರೋದು ಅಲ್ಲ, ರಾಜಕಾರಣಿಗಳು, RSS ಇದೆಲ್ಲ. ನಿಮ್ಮ ತಂದೆಯವರು RSS ಅಲ್ಲಿ ಇದ್ರೆ? ಆತರ ಇಲ್ಲ. ಅವರು ಕಾಂಗ್ರೆಸ್ ಅಂದ್ರೆ ಹಳೆಯ ಕಾಂಗ್ರೆಸ್ ಇತ್ತು, ಅದರಲ್ಲಿ ಅವರು ಸಕ್ರಿಯವಾಗಿ, ಅಂದ್ರೆ ಸ್ವಾತಂತ್ರ್ಯ ಪೂರ್ವದ ಕಾಂಗ್ರೆಸ್ ಏನಿತ್ತು ಅದರಲ್ಲಿ ಅವರು ಸಕ್ರಿಯವಾಗಿ ಇದಾಗಿದ್ರು. ಅವರ ಅನೇಕ ಸ್ನೇಹಿತರು ರಾಜಕೀಯದಲ್ಲಿ ಇದ್ರು. ಕಾಂಗ್ರೆಸ್ನ ಅವಾಗ ಕಾಂಗ್ರೆಸ್ಸೇ ಮುಖ್ಯವಾದ ಪಕ್ಷ ಆಗಿತ್ತು, ಅದರಲ್ಲಿ ಇದ್ರು ಅವರು. ಆದ್ರೆ ನಮ್ಮ ತಂದೆ ಗಾಂಧಿವಾದಿ ಅಂತ ಹೇಳ್ಬೋದು ನೀವು. ಅವರು ಗಾಂಧಿಯವರ ತತ್ವಗಳಿಂದ ತುಂಬಾ ಪ್ರಭಾವಿತರಾಗಿದ್ರು ಅಂತ ಹೇಳ್ಬೋದು. ಅವರಿಗೆ ಅವರ ಸಮಕಾಲೀನ ರಾಜಕಾರಣಿಗಳು ಯಾರು ನಿಮ್ಗೆ ಗೊತ್ತಿಲ್ಲ? ಇಲ್ಲ, ಹೆಗ್ಡೆ ಅವರು ಇದ್ದಲ್ಲ, ರಾಮಕೃಷ್ಣ ಹೆಗ್ಡೆ, ಅವ್ರಿಗೆ ಪರಿಚಯ, ಅವರಲ್ಲಿ ತುಂಬಾ ಪರಿಚಯ ಇದ್ದವರು. ಅವ್ರಿಗೆ ಹೋಗೋಬಾರೋ ಅಂತ ಮಾತಾಡೋಷ್ಟು. ಅವರ ಹೆಸರು HM ಶಿವರಾಮ್. HM ಶಿವರಾಮ್ ಅಂತ ಹೇಳಿ. ಅವ್ರು HM ಅಂದ್ರೆ ಹುಣಸ ಅಂದ್ರೆ ಮಂಜಯ್ಯ ಅನ್ನೋದು ನಮ್ಮ ತಾತನವರ ಹೆಸರು. ಮಂಜಯ್ಯ ಅವರು ಸಹ ಸ್ವಾತಂತ್ರ್ಯ ಹೋರಾಟದಲ್ಲಿದ್ರು? ಇಲ್ಲ, ಮಂಜಯ್ಯನವರು ಅವರು ಗವರ್ಮೆಂಟ್ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರಲ್ಲ. ನಮ್ಮ ತಂದೆ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಕಾರಣಕ್ಕೆ ಅವರಿಗೆ ಬ್ರಿಟಿಷ್ ಗವರ್ಮೆಂಟ್ ವಾರ್ನಿಂಗ್ ಕೊಡೋದಂತೆ, ನಿಮ್ ಮಗಂಗೆ ಸರೆಂಡರ್ ಆಗೋಕ್ ಹೇಳಿ, ಇಲ್ಲೇ ಹೋದ್ರೆ ನಿಮ್ ಕೆಲ್ಸಕ್ಕೆ ಕುತ್ತು ಬರುತ್ತೆ ಅಂತ ಹೇಳಿ ನಮ್ಮ ತಾತನ. ಅದಕ್ಕೆ ನಮ್ಮ ತಾತನವರಿಗೆ ಸಿಟ್ಟಂತೆ, ಇವನಿಗೆ ಯಾಕೆ ಎಲ್ಲ ಈ ಉಸಾವರಿ ಬೇಕು ಅಂತ. ಯಾಕೆಂದ್ರೆ ಅವರ ಕೆಲಸ ಹೋಗುವಂತ ಒಂದು ಸಾಧ್ಯತೆ ಇದ್ದಿದ್ರಿಂದ ಹಾಗೆ ಹೇಳ್ತಿದ್ರು ಅಂತ ಹೇಳಿ ನಮ್ಮ ತಂದೆಯವರು ನಮ್ಗೆ ಹೇಳ್ತಾ ಇದ್ರು. ನಿಮ್ಮ ತಂದೆಯವರಿಗೆ ನಿಮ್ಗೆ 4 ಮಕ್ಕಳು, ನೀವೇ ಹಿರಿಯರು? ನಾನೇ ದೊಡ್ಡವನು. ನಿಮ್ಮ ಇನ್ನೊಬ್ರು HN ಸಿಂಹ, ಗಾಯತ್ರಿ ಮತ್ತು ದತ್ತಾತ್ರಿ. ಯೋಗ ನರಸಿಂಹ ಅಂತ ಹೇಳಿ ಎರಡನೇವನು. ಅವನೇನ್ ಮಾಡ್ತಾರೆ ಅವರು? ಅವನು ಒಂದು ಪ್ರೆಸ್ ಅಲ್ಲಿ, ಅವನು ಮೊದಲು ಪ್ರೆಸ್ ನಮ್ಮ ತಂದೆದನ್ನ ನೋಡ್ಕೋತಾ ಇದ್ದ ಅವನು. ನಂತರದಲ್ಲಿ ಬೇರೆ ಪ್ರೆಸ್ಗಳಲ್ಲಿ ಅವನು ಕೆಲಸ ಮಾಡ್ತಾ ಇದ್ದಾನೆ. ಆಮೇಲೆ 3ನೇವರು ನನ್ನ ತಂಗಿ, ಅವ್ಳು ಗಾಯತ್ರಿ ಅಂತ ಹೇಳಿ. ಅವಳು ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಿದ್ದು, ಈಗ ರಿಟೈರ್ಮೆಂಟ್ ಆಗಿ ಅವರು ಕನಕಪುರ ರೋಡ್ ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಅವ್ರಿಗೆ ಒಬ್ಬ ಮಗಳಿದ್ದಾಳೆ. ಕಡೆಯವನು ದತ್ತಾತ್ರಿ ಅಂತ ಹೇಳಿ, ಅವನು ಸಿಂಗಾಪುರಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನು ಎಲೆಕ್ಟ್ರಿಕಲ್ ಡಿಪ್ಲೊಮಾ ಮಾಡಿ ಆ ಕೆಲಸ ಮಾಡ್ತಾ ಇದ್ದ. ಆಮೇಲೆ ಅವನು ಬೆಂಗಳೂರಿಗೆ ಬಂದು ನೆಲೆಸಿದ ಮೇಲೆ ಇತ್ತೀಚೆಗೆ ಅವನು ಹೋದ ಡಿಸೆಂಬರ್ ಅಲ್ಲಿ ಅವನ ನಿಧನ ಆಯಿತು. ಅವನಿಗೆ ಕ್ಯಾನ್ಸರ್ ಆಗಿ. ಎಷ್ಟು ಏಜ್ ಅವರಿಗೆ? ಅವನಿಗೆ 62 ವರ್ಷ. ಅವರಿಗೆ ಅವರ ವೈಫ್ ಎಲ್ಲ ಇದ್ದಾರೆ ಇಲ್ಲ? ಅವರ ಮನೆಯವರಿದ್ದಾರೆ. ಅವಳ ಒಬ್ಬರ ಮಗಳು ನೇವಿನಲ್ಲಿ ಕೆಲಸ ಮಾಡ್ತಾಳೆ, ಇನ್ನೊಬ್ಬ ಮಗಳು ಓದ್ತಾ ಇದ್ದಾಳೆ. ಇವರು ಯಾರಲ್ಲೂ ನಿಮ್ಮ ಪ್ರಿಂಟಿಂಗ್ ಪ್ರೆಸ್ ಅಂದ್ರೆ ನೀವು ಬಾಲ್ಯದಿಂದ ಹಲವಾರು ಪತ್ರಿಕೆಗಳನ್ನು ಗಮನಿಸಿದ್ದೀರಿ? ಅದು ಇದ್ದೇ ಇರುತ್ತೆ. ಆಗ ಪತ್ರಿಕೆಗಳೇ ನಮ್ಗೆ ಎಲ್ಲ ವಿಷಯಗಳ ತಿಳ್ಕೊಳ್ಳೋದಕ್ಕೆ ಮೂಲ. ಅದು ಅವಾಗ ಇದ್ದಿದ್ದೇ ಒಂದು, ಅದು ಮೂಲ. ಆದಷ್ಟು ಪೇಪರ್ಗಳನ್ನ ಓದ್ತಾ ಇದ್ವಿ ನಾವು. ಇಂಗ್ಲಿಷ್ ಪೇಪರು, ಕನ್ನಡ ಪೇಪರು ಮನೆಯಲ್ಲೇ ಬರೋದು. ಮತ್ತೆ ಅವಾಗೆಲ್ಲ ಈ ಲೈಬ್ರರಿಗಳಿಗೆ ಹೋಗ್ತಾ ಇದ್ವಿ ನಾವು. ಎಲ್ಲ ಮ್ಯಾಗಝೈನ್ಸು ಎಲ್ಲವೂ ಕೊಂಡ್ಕೊಳಕ್ ಆಗದೆ ಹೋದ್ರು ಕೂಡ ಅಲ್ಲಿ ಲೈಬ್ರರಿಗಳಿತ್ತು. ಅಲ್ಲಿ ಹೋಗಿ ನಾವು ಶನಿವಾರ ಭಾನುವಾರ ರಜಾ ಇದ್ದಾಗ ಅದನ್ನ ನಾವು ಓದ್ತಾ ಇದ್ವಿ.
ನಿಮ್ಮ ಈ ಕುಟುಂಬದ ಹಿನ್ನೆಲೆಯಲ್ಲಿ ಯಾರಿಗೂ ಬರಹ ಅಥವಾ ಚಿತ್ರಕಲೆಯ ಬಗ್ಗೆ ಸ್ವಾತಂತ್ರ್ಯ ಹೋರಾಟದಲ್ಲಿದ್ರು ಇದು ಭಾಷಣ ಕಲೆ ಇದರಲ್ಲಿ ಯಾವುದರಲ್ಲಿ ನಮ್ಮ ತಂದೆಯವರು ಒಳ್ಳೆ ಭಾಷಣಕಾರರು, ಮತ್ತೆ ಅವರಲ್ಲಿ ಹಾಸ್ಯ ಪ್ರಜ್ಞೆ ಕೂಡ ತುಂಬಾ ಇತ್ತು. ಆಮೇಲೆ ನಮ್ಮ ತಂದೆ ಅನೇಕ ಪುಸ್ತಕಗಳು ಅಂದ್ರೆ ಅವರು ಸತ್ಯಸಾಯಿ ಬಾಬಾ ಅನುಯಾಯಿಯಾಗಿದ್ರು. ಅವರ ಸತ್ಯಸಾಯಿ ಬಾಬಾ ಅವರ ಬಗ್ಗೆ ಬಂದಂತ ಅನೇಕ ಪುಸ್ತಕಗಳನ್ನ ತೆಲುಗಿನಿಂದ ಕನ್ನಡಕ್ಕೆ ಅನುವಾದ ಮಾಡ್ತಾ ಇದ್ರು ನಮ್ಮ ತಂದೆ. ಆಮೇಲೆ ಪುಟ್ಟಪರ್ತಿಯಿಂದ ಸನಾತನ ಸಾರಥಿ ಅಂತ ಒಂದು ಪತ್ರಿಕೆ ಬೇರೆ ಬೇರೆ ಭಾಷೆಗಳಲ್ಲಿ ಬರ್ತಾ ಇತ್ತು ಪ್ರತಿ ತಿಂಗಳು. ಅದರಲ್ಲಿ ಕನ್ನಡದ ಸನಾತನ ಸಾರಥಿಗೆ ನಮ್ಮ ತಂದೆ ಸಂಪಾದಕರಾಗಿದ್ದರು. ಬರವಣಿಗೆ ಅವರಿಗೆ ಸಹಜವಾಗಿ ಬಂದಿದ್ದದು. ಆಮೇಲೆ ಅವರಿಗೆ ತೆಲುಗು ಅದು ಹೇಗೆ ಬಂತು ಅಂತ ಗೊತ್ತಿಲ್ಲ ನನಗೆ. ಅವರು ಹೆಚ್ಚಾಗಿ ಬೆಳೆದಿದ್ದೆಲ್ಲ ಮಲ್ನಾಡಿನಲ್ಲಿ, ಆದರೆ ಅವರು ತೆಲುಗು ತುಂಬಾ ಚೆನ್ನಾಗಿ ಕಲಿತು ತೆಲುಗಿನಿಂದ ಕನ್ನಡಕ್ಕೆ ಪುಸ್ತಕಗಳನ್ನ ಅನುವಾದ ಮಾಡ್ತಾ ಇದ್ರು. ಅದೇ ತರ ತೆಲುಗಿನಿಂದ ಕೆಲವನ್ನ ಇಂಗ್ಲಿಷ್ಗೆ ಕೂಡ ಮಾಡಿದ್ದಾರೆ. ಹಾಗಾಗಿ ಇಂಗ್ಲಿಷ್ ಅವ್ರು ಏನ್ ಕಲ್ತಿದ್ರು ನಿಮ್ಮ ತಂದೆ? ಅವರು ಹಳೆ ಇದರಲ್ಲಿ ಇಂಟರ್ಮೀಡಿಯೇಟ್ ಅಂತ ಪೂರಾ ಮಾಡಕ್ ಆಗ್ಲವಂತೆ. ಮಧ್ಯದಲ್ಲಿ ಅವರು ಸ್ವಾತಂತ್ರ್ಯದ ಇದರಲ್ಲಿ ಅವ್ರು ಎಲ್ಲಿ ಕಲ್ತದ ಇಂಟರ್ಮೀಡಿಯೇಟ್? ಇಲ್ಲಿ ಸೆಂಟ್ರಲ್ ಕಾಲೇಜ್ ಬೆಂಗಳೂರಲ್ಲಿ. ಬೆಂಗಳೂರು ಅವರು ಬೆಂಗಳೂರಿಗೂ ಬಂದಿದ್ದಾರೆ. ತಾತ ಅವರಿಗೆ ಅವ್ರು ಓದ್ಬೇಕು ಅಂತೆಲ್ಲ ಇದ್ದು ಸೆಂಟ್ರಲ್ ಕಾಲೇಜಿಗೆ ಕಳಿಸಿ ಇಲ್ಲಿ ಹಾಸ್ಟೆಲಲ್ಲಿ ಅವರಿಗೆ ಇರೋಕೆ ಅವಕಾಶ ಎಲ್ಲ ಮಾಡಿಕೊಟ್ಟಿದ್ರಂತೆ. ಬಟ್ ಅದು ಸ್ವಾತಂತ್ರ್ಯ ಹೋರಾಟದ ಸಮಯ. ನಿಮ್ಮ ಶಿವರಾಮ ಅವರು ನಿಮ್ಮ ತಂದೆಯವರಿಗೆ ಅವ್ರಿಗೆ ಅಣ್ಣ ತಮ್ಮಂದ್ರು ಎಷ್ಟು? ಅವರಿಗೆ ಒಬ್ರು ತಮ್ಮಂದ್ರು, 4 ಜನ ಅಕ್ಕ ತಂಗಿಯರಿದ್ರು. ಈಗ ಅವರಲ್ಲಿ ಯಾರೂ ಇಲ್ಲ. ಅವ್ರ ತಮ್ಮಂದ್ರು ಏನ್ ಮಾಡ್ತಿದ್ರು? ಅವರು ಕನ್ನಡ ಪ್ರಭದಲ್ಲಿ ಕೆಲಸ ಮಾಡ್ತಾ ಇದ್ರು. ಎಲ್ಲಿ? ಬೆಂಗಳೂರಲ್ಲಿ. ಏನ್ ಹೆಸರು? ಅವರು HM ಗಣೇಶಯ್ಯ ಅಂತ, ಗಣೇಶ್ ರಾವ್ ಅಂತ ಹೇಳಿ. ಅವರು ಸಂಪಾದಕ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಉಪ ಸಂಪಾದಕ ಅಂತ. ಅವಾಗ ತುಂಬಾ ಜನ ಅವರಿಗೆ ಸಬ್ ಎಡಿಟರ್ಸ್ ಅಂತ ಮಾಡೋರು. ಅವರು ಮೊದಲು ತಾಯಿನಾಡು ಅಂತ ಒಂದು ಪೇಪರ್ ಇತ್ತು, ಅದರಲ್ಲಿದ್ದು ಆನಂತರ ಕನ್ನಡ ಪ್ರಭಕ್ಕೆ ಅವರು ಬೆಂಗಳೂರಲ್ಲೇ ಕೆಲಸ ಮಾಡಿದ್ರು. ಅವರು ಯಾವ ಡಿಪಾರ್ಟ್ಮೆಂಟ್ ನೋಡ್ತಿದ್ರು ಗೊತ್ತಿಲ್ಲ. ಪತ್ರಿಕೆಯಲ್ಲಿ ಸಾಮಾನ್ಯವಾಗಿ ಈ ಉಪ ಸಂಪಾದಕರು ಅಂದ್ರೆ ಪ್ರೂಫ್ ರೀಡಿಂಗ್ ಈ ತರದ್ದೆಲ್ಲ ಇರೋದು. ಅದರಲ್ಲಿ ನಿಮಗೆ ಪತ್ರಿಕೆಯ ಸ್ವರೂಪ ಮತ್ತು ಅದರ ಇದು ಇತ್ತು ನಿಮಗೆ ಇದೆ. ಅದರಲ್ಲಿ ನೋಡಿ, ಕನ್ನಡ ಪ್ರಭದಲ್ಲಿ ನಮ್ಮ ಇಬ್ರು ಮಾವಂದ್ರು ಕೆಲಸ ಮಾಡ್ತಿದ್ರು. ಚಿಕ್ಕಪ್ಪ ಅಲ್ದಲೆ ಮೈಸೂರು ಶೇಷಗಿರಿ ರಾವ್ ಅಂತ ಹೇಳಿ ಅವರು ಚೀಫ್ ಸಬ್ ಎಡಿಟರ್ ಆಗಿದ್ರು. ಅವರು ತುಂಬಾ ಒಳ್ಳೆಯ ಲೇಖಕರು ಕೂಡ. ಅವರು ಅನೇಕ ಕಾದಂಬರಿಗಳನ್ನೆಲ್ಲ ಬರೆದಿದ್ದಾರೆ. ಅದಲ್ದಲೆ ನಿಮ್ಮ ಮಾವ ಅಂದ್ರೆ ನಮ್ಮ ತಂದೆಯ ತಂಗಿಯ ಗಂಡ. ಅದೇ ತರ ಇನ್ನೊಬ್ರು ನಮ್ಮ ತಂದೆಯ ತಂಗಿಯ ಗಂಡ ಹಾವೆಂ ಸೀತಾರಾಮಯ್ಯ ಅಂತ. ಅವರ ಹೆಸರು ಕೇಳಿದೆ. ಹಾವೆಂ ನಾಗರಾಜಯ್ಯ ಅವರು ಪ್ರಜಾಮತದ ಎಡಿಟರ್ ಆಗಿದ್ರು. ಅವರ ಬ್ರದರ್ ಇದ್ರು ಹಾವೆಂ ಸೀತಾರಾಮಯ್ಯ ಅಂತ ಹೇಳಿ. ಅವರು ಕನ್ನಡ ಪ್ರಭದಲ್ಲಿ ಇದ್ರು. ಆಗ ನಾವು ಬೆಂಗಳೂರಿಗೆ ಬಂದಾಗೆಲ್ಲ ಕನ್ನಡ ಪ್ರಭ ಆಫೀಸ್ಗೆ ಹೋಗಿ ಅಲ್ಲಿ ಆ ಪ್ರಿಂಟಿಂಗು ಇದನ್ನೆಲ್ಲ ನೋಡಕ್ ತುಂಬಾ ಖುಷಿ ಆಗುತ್ತೆ. ಕ್ವೀನ್ಸ್ ರೋಡ್ ಅಲ್ಲಿ ಅವರು ಅಲ್ಲಿ ನಾವು ಹೋದಾಗ ಅವರು ಪ್ರೆಸ್ ಅಲ್ಲಿ ಹೇಗೆ ಪೇಪರ್ ಪ್ರಿಂಟ್ ಆಗಿ ಹೊರಗೆ ಹೇಗೆ ಬರುತ್ತೆ ಅನ್ನೋದು, ಆ ದೊಡ್ಡ ದೊಡ್ಡ ಮೆಷಿನ್ಗಳಿರೋದಲ್ಲ, ಅದು ನಮ್ಗೆ ಒಂದು ದೊಡ್ಡ ಆಕರ್ಷಣೆ. ಆ ಸಮಯದಲ್ಲೇ ನಾವು ಅಲ್ಲಿ ನರೇಂದ್ರ ಅವರಿದ್ರು, ನಮ್ಮ ವಿಜಿ ನರೇಂದ್ರ ಅವರು. ಅವ್ರನ್ನು ಕೂಡ ನಾವು ಭೇಟಿ ಮಾಡಿ, ಅಂದ್ರೆ ಇವ್ರು ಹೋಗಿ ಪರಿಚಯ ಮಾಡ್ಕೊಡೋರು, ಅವ್ರ ಹತ್ರನು ನಾವು ಮಾತುಕತೆ ಮಾಡ್ತಾ ಇದ್ವಿ. ಹಾಗಾಗಿ ಸ್ವಲ್ಪ ಪರಿಚಯ ಇದೆ. ನಿಮ್ಗೆ ಆಗು ಹೋಗು. ಅವರು ಹಾವೇಂ ಅವರಿಗೆ ಪತ್ರಿಕೋದ್ಯಮ, ಅವ್ರು ಯಾವ ಊರಿನವರು ಗೊತ್ತಿಲ್ಲ, ಅವ್ರ ಮೂಲ ಗೊತ್ತಿಲ್ಲ. ಅವರು ಬೆಂಗಳೂರಿನಲ್ಲೇ ತುಂಬಾ ವರ್ಷದಿಂದ ಇದ್ದವರು ಅವರು. ನಿಮ್ಗೆ 2 ಮಕ್ಕಳು, ಒಬ್ರು ಡಾಕ್ಟರ್ PhD ಮಾಡಿದ್ದಾರೆ, ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಟ್ ಫಾರ್ ಅಡ್ವಾನ್ಸ್ ರಿಸರ್ಚ್ ಅಂತ ಹೇಳಿ. ಅಲ್ಲಿ ನಮ್ಮ ಮಗ PhD ಮಾಡ್ದ. ಅದಕ್ಕೂ ಮುಂಚೆ BMS ಕಾಲೇಜಲ್ಲಿ BE ಮೆಕ್ಯಾನಿಕಲ್ ಮಾಡಿ, ಆಮೇಲೆ ಅಲ್ಲಿ ಅವನು ರಿಸರ್ಚ್ ಇದರಲ್ಲಿ PhD ಮಾಡ್ದ. ಆನಂತರ ಕೂಡ ಪೋಸ್ಟ್ ಡಾಕ್ ಅಂತ ಹೇಳಿ ಅವನು ಮಾಡ್ತಾ ಇದ್ದ. ಇತ್ತೀಚೆಗೆ ಅವನು ABB ಅನ್ನೋ ಸಂಸ್ಥೆನಲ್ಲಿ ರಿಸರ್ಚ್ ವಿಂಗ್ ಅಲ್ಲಿ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದ. ಅವರು PhD ಏನೋ ಯಾವ ಸಬ್ಜೆಕ್ಟ್ ಅಲ್ಲಿ ಮಾಡಿದ್ದಾರೆ? ಅದು ಫಿಸಿಕ್ಸ್ ಅಲ್ಲಿ ಥರ್ಮೋಡೈನಾಮಿಕ್ಸ್ ಅಂತ ಹೇಳಿ, ಅದು ಹೆಚ್ಚಿನ ಇದು ನಮ್ಗೆ ತುಂಬಾ ತಾಂತ್ರಿಕವಾದ ವಿಷಯ. ಅವರು PUC ಎಲ್ಲ ಎಲ್ಲಿ ಮಾಡಿದ್ದವರಲ್ಲ? PUC ಮಂಗಳೂರಲ್ಲಿ ಶಾರದಾ ಕಾಲೇಜಲ್ಲಿ ಮಾಡಿದ್ದು. ಅದಕ್ಕೂ ಮುಂಚೆ ಪಣಂಬೂರಲ್ಲಿ
ನಾನು ಮಂಗಳೂರಲ್ಲಿ ಅವಾಗ ಕೆಲಸ ಮಾಡ್ತಾ ಇದ್ದೆ ಹೆಡ್ ಆಫೀಸಲ್ಲಿ. ಆಗ ಪಣಂಬೂರಲ್ಲಿ ಸೆಂಟ್ರಲ್ ಸ್ಕೂಲಲ್ಲಿ ಮಗ ಮತ್ತು ಮಗಳು ಇಬ್ರು ಓದಿತ್ತು. ಮಗಳು SLC ವರೆಗೂ ಅಲ್ಲಿ ಓದಿದ್ದು. ಮಗ ಅಲ್ಲಿ SLC ಓದಿ PUC ಶಾರದಾ ವಿದ್ಯಾಲಯ ಮಂಗಳೂರಲ್ಲಿ ಮಾಡಿ ಆಮೇಲೆ ಇಂಜಿನಿಯರಿಂಗ್ BMS ಕಾಲೇಜಲ್ಲಿ ಬೆಂಗಳೂರಲ್ಲಿ ಸೇರ್ಕೊಂಡಿತ್ತು. ಆ ನಂತರ PhD. ಇತ್ತೀಚೆಗೆ PhD. ಮತ್ತೆ ನಿಮ್ಮ ಮಗಳು ಗೋಲ್ಡ್ಮನ್ ಸ್ಯಾಚ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ನಿಮ್ಮ ಅಳಿಯ ಏನ್ ಮಾಡ್ತಾರೆ? ಅವರು ಫಿಲಿಪ್ಸ್ ಕಂಪ್ನಿಲಿ ಇದ್ದಾರೆ. ಮಗಳು MSc ಮೈಕ್ರೋಬಯಾಲಜಿ ಮಾಡಿದ್ರು. ಅವಳು ಎಲ್ಲಿ ಮಾಡಿದ್ರು ಅವರು ಮೈಕ್ರೋಬಯಾಲಜಿ? ಇಲ್ಲಿ ದಯಾನಂದ್ ಸಾಗರ್ ಬೆಂಗಳೂರಲ್ಲಿ. ನಿಮ್ಮ ಅಲೆಮಾರಿ ಜೀವನದಲ್ಲಿ ಅಂದ್ರೆ ಕಾರ್ಪೊರೇಷನ್ ಬ್ಯಾಂಕ್ ಅಲ್ಲಿ ಯಾವ್ಯಾವ ಊರುಗಳನ್ನು ಸುತ್ತಿದ್ದೀರಿ? ನಾನು ಕರ್ನಾಟಕದ ಹೆಚ್ಚು ಕಮ್ಮಿ ಎಲ್ಲಾ ಊರುಗಳಿಗೂ ಹೋಗಿದ್ದೀನಿ. ಒಂದು ಕೆಂಚಮ್ಮನ ಹೊಸಕೋಟೆ ಅಂತ ಒಂದು ಹಳ್ಳಿ, ಅದು ಹಾಸನ್ ಡಿಸ್ಟ್ರಿಕ್ಟ್ ಅಲ್ಲಿ, ಹಾಸನಲ್ಲಿ, ಮಂಗಳೂರಲ್ಲಿ, ಭದ್ರಾವತಿಲಿ, ಶಿವಮೊಗ್ಗದಲ್ಲಿ, ಮತ್ತೆ ಇಲ್ಲಿ ಬೆಂಗಳೂರಲ್ಲಿ ಯಲಹಂಕ, ಮಂಗಳೂರು ಜಾಸ್ತಿ. ಮಂಗಳೂರಲ್ಲಿ 8 ವರ್ಷ ಒಂದ್ಸಲ ಇದ್ದೆ, ಆಮೇಲೆ ಒಂದು 4 ವರ್ಷ ಇದ್ದೆ.